ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಮೆಣಸಿನಕಾಯಿ ಮಿರ್ಚಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಮಾಡುವುದನ್ನು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ತುಂಬಾ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ನೋಡಿ, ಫಸ್ಟ್ ನಾವು ಮೆಣಸಿನಕಾಯಿಯನ್ನು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಒಳಗಡೆ ಇರೋ ಬೀಜ ಎಲ್ಲ ತೆಗೆದ್ಬಿಟ್ಟು ಮಾಡೋದ್ರಿಂದ ಮೆಣಸಿನಕಾಯಿ ಜೊತೆಗೆ ಮಿರ್ಚಿ ಎಲ್ಲವೂ ನಾವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿ. ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಬೀಜ ಎಲ್ಲ ತೆಗೆದ್ಬಿಟ್ಟು ಮಾಡಿ ನೀವು, ತುಂಬಾ ಚೆನ್ನಾಗಾಗತ್ತೆ. ಈಗ ನಾನಿಲ್ಲಿ 1 ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಸೋಡಾ ಪುಡಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ, ಸ್ವಲ್ಪ ಹಾಕಿ, ಸ್ವಲ್ಪ ಅಜ್ವೈನ್ ಹಾಕಿ. ನೋಡಿ, ಅಜ್ವೈನನ್ನು ಸ್ವಲ್ಪ ಈ ಥರ ತಿಕ್ಕಿ ಹಾಕಿ. ಹಾಗೆ 4 ರಿಂದ 5 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ, ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಬಿಸಿಯಾಗಿರುವ ಎಣ್ಣೆ ಹಾಕಿ 4 ಟೇಬಲ್ ಸ್ಪೂನಿನಷ್ಟು ಹಾಕಿ, ಬಿಸಿಯಾದ ಎಣ್ಣೆನೇ ಹಾಕಿ. ಆಗಲೇ ಮಿರ್ಚಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಕಟಿಯಾಗಿ. ನೋಡಿ, ಎಲ್ಲವೂ ಹಿಟ್ಟಿನ ಜೊತೆಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಕೈಯಿಂದನೇ ಅದನ್ನು ಕಲಿಸ್ಕೋಬೇಕು, ಎಣ್ಣೆ ಮತ್ತು ಹಿಟ್ಟನ್ನು. ನೋಡಿ, ಇವಾಗ ನಾವು ಇದಕ್ಕೆ ನೀರು ಹಾಕಿ ಬಜ್ಜಿ ಹಿಟ್ಟಿನ ಅದಕ್ಕೆ ಸ್ವಲ್ಪವೂ ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು. ನೋಡಿ, ಕೈಯಿಂದ ಕಲಿಸಿದರೆ ಸ್ವಲ್ಪ ಗಂಟಾಗುತ್ತೆ, ಹಾಗಾಗಿ ನಾನು ಇದರಿಂದ ಕಲಿಸ್ತಾ ಇರೋದು. ತುಂಬ ಗಟ್ಟಿನೂ ಬೇಡ, ತುಂಬ ನೀರಾಗಿಯೂ ಬೇಡ, ಮೀಡಿಯಮ್ ಆಗಿ ಕಲಿಸ್ಕೋಬೇಕು ನಾವು. ಬಜ್ಜಿ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ, ಮತ್ತು ನೀವು ನೀರಾಗಿ ಮಾಡಿದರೆ ಎಣ್ಣೆ ಹಿಡಿಯುತ್ತೆ. ಈ ರೀತಿ ಹಿಟ್ಟು ಇರಬೇಕು, ಬಜ್ಜಿ ಹಿಟ್ಟು. ಈಗ ನೋಡಿ, ಮೆಣಸಿನ್ಕಾಯನ್ನು ತೊಗೊಂಡು ನಾವು ಇಷ್ಟು ಮೆಣಸಿನ್ಕಾಯಿಗೆ ಹಿಟ್ಟು ಹತ್ತಬಾರದು. ಈ ಥರ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾವು ಪಾತ್ರೆಗೆ ಈ ಥರ ಮಾಡಿದರೆ ಅದು ಮೆಣಸಿನ್ಕಾಯಿ ಮೇಲ್ಗಡೆ ಕಾಣಿಸುತ್ತೆ. ಈ ಥರ ನಾವು ಎಣ್ಣೆಯಲ್ಲಿ ಮಿರ್ಚಿಯನ್ನು ಬಿಡಬೇಕು. ಒಂದೊಂದಾಗಿ ನಿಧಾನಕ್ಕೆ ಇದೇ ಥರ ನೀವು ಮಿರ್ಚಿಯನ್ನು ಬಿಡಿ, ಆಗಲೇ ಮಿರ್ಚಿ ತುಂಬಾ ಉಬ್ಬಿ ಬರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಅರ್ಧ ಮಾತ್ರ ನಾವು ಮೆಣಸಿನ್ಕಾಯಿಗೆ ಹಿಟ್ಟನ್ನು ಹಚ್ಚಬೇಕು, ಅರ್ಧ ಹಾಗೇ ಇರಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಮಿರ್ಚಿ. ನೋಡಿ, ಈ ಥರ ನಿಧಾನಕ್ಕೆ ನಾವು ತಿರುವಿ 2 ಬದಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ಹಿಟ್ಟು ಒಳಗಡೆ ಹಸಿದು ಇರುವುದಿಲ್ಲ, 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನಿಧಾನ ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡೋದರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೇಲ್ಗಡೆ. ನೀವು ಎಷ್ಟು ಹೊತ್ತು ಇಟ್ಟರೂ ಮಿರ್ಚಿ ಮೆತ್ತಗಾಗುವುದಿಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ತಣ್ಣಗಾದ್ರೂ ಸತಕ್ಕೆ ಕ್ರಿಸ್ಪಿಯಾಗಿ ಇರುತ್ತದೆ ಮಿರ್ಚಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಕೆಂಪಗಾಗಿದೆ. ಇಷ್ಟಾದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡಿ. ತುಂಬಾ ಚೆನ್ನಾಗಿ ಬಂದಿದೆ ಮಿರ್ಚಿ. ನೋಡಿ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.